ಶ್ರೀ ಗುರುಭ್ಯೋ ನಮಃ. ಗಂಗಣಪತಯೇ ನಮಃ. ರಾಮ್ ದತ್ತಾತ್ರೇಯಾಯ ನಮಃ. ನನ್ನ ಧನುಸ್ಸು ರಾಶಿಯ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾವು ಧನುಸ್ಸು ರಾಶಿಯವರಿಗೆ ಈ ಜನವರಿ ತಿಂಗಳ ಮಾಸ ಭವಿಷ್ಯ, ನಾನು ಈಗಾಗಲೇ 2025 ವರ್ಷ ಭವಿಷ್ಯವನ್ನು ಕೂಡ ನಾನು ಈಗಾಗಲೇ ಆ ವಿಡಿಯೋವನ್ನು ರಿಲೀಸ್ ಮಾಡಿದ್ದೇನೆ. ಇದು ಸೆಪರೇಟ್ ಆಗಿ ಪ್ರತಿ ಮಾಸದಲ್ಲಿ ಮತ್ತೆ ಕೆಲವೊಂದು ಗ್ರಹಗಳು ಬದಲಾವಣೆ ಆಗ್ತಾ ಇರುತ್ತೆ. ಸೊ ಆ ಬದಲಾವಣೆಯಿಂದ ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಪರಿಣಾಮ ಉಂಟಾಗುತ್ತೆ ಅಂತ ಅನ್ನೋದನ್ನು ನೋಡ್ತೇವೆ. ಮೊದಲಿಗೆ ಈ ವರ್ಷದ ಪ್ರಾರಂಭ ಅಂತಂದ್ರೆ 2025 ಜನವರಿ ಮಾಸದಲ್ಲಿ ಧನುಸ್ಸು ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನು ಇವತ್ತು ವಿಸ್ತಾರವಾಗಿ ನೋಡ್ತೇವೆ. ತಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ದತ್ತ ಚೈತನ್ಯ ಫೌಂಡೇಶನ್ ನಿಮಗೆ ನಾನು ತುಂಬ ಒಳ್ಳೊಳ್ಳೆ ವಿಷಯವನ್ನು ನೀಡ್ತಾ ಇದ್ದೇನೆ. ಜ್ಯೋತಿಷ್ಯ, ವಾಸ್ತು, ಇದಕ್ಕೆ ಸಂಬಂಧಪಟ್ಟಂತಹ ವಿಷಯ, ಇದಕ್ಕೆ ಸಂಬಂಧಪಟ್ಟಂತಹ ಸಂಶಯಾದಿಗಳಿತ್ತು ಅಂತಂದರೆ ಖಂಡಿತವಾಗಿ ನೋಡ್ಕೊಳ್ಳಿ, ಆ ಸಂಶಯಕ್ಕೆ ಪರಿಹಾರವನ್ನು ಪಡೆದುಕೊಳ್ಳಿ. ನೋಡಿ, ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿ ಈ ಜನವರಿ ತಿಂಗಳಲ್ಲಿ ಒಂದಷ್ಟು ಪಾಯಿಂಟ್ಸ್ ನೋಡೋದಾದರೆ ನೋಡಿ, ಪರಿಶ್ರಮದಿಂದ ಧನಪ್ರಾಪ್ತಿ ಆಗಬೇಕು ಅಂತಂದರೆ ಸ್ವಲ್ಪ ಹೆಚ್ಚಿಗೆ ಪರಿಶ್ರಮವನ್ನು ಖಂಡಿತವಾಗಿಯೂ ನೀವು ಈ ಮಾಸದಲ್ಲಿ ಮಾಡಬೇಕು. ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ. ವಿದ್ಯಾಭ್ಯಾಸ ಅಥವಾ ಪರೀಕ್ಷೆಗೆ ಕೂಡ ನೀವು ಏನಪ್ಪ ಅಂದರೆ ಹೆಚ್ಚಿನ ಪರಿಶ್ರಮವನ್ನು ಪಡತಕ್ಕದ್ದು, ಅಂದರೆ ಮಾತ್ರ ನಿಮಗೆ ಅನುಕೂಲತೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ವಿವಾಹ ಯೋಗಕ್ಕೆ ಸ್ವಲ್ಪ ಇನ್ನೂ ನೀವು ವೇಟ್ ಮಾಡಬೇಕು, ಆದರೆ ಪ್ರಯತ್ನವನ್ನು ಮುಂದುವರಿಸಿ. ಇದೆಲ್ಲ ವಿಷಯವನ್ನು ನೋಡ್ತೇವೆ. ಮುಖ್ಯವಾಗಿ ನೋಡಿ, ಧನುಸ್ಸು ರಾಶಿಯವರಿಗೆ ಆರೋಗ್ಯದಲ್ಲಿ ಉತ್ತಮವಾದಂಥ ಒಂದು ಬೆಳವಣಿಗೆಯನ್ನು ನೋಡುತ್ತಾ ಇದ್ದೇವೆ. ಇಷ್ಟು ದಿವಸ ಆರೋಗ್ಯದ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಆ ಅನಾರೋಗ್ಯಕ್ಕೆ ಕಾರಣಗಳು ಸಿಗ್ತಾ ಇದೆ, ಔಷಧಿಗಳು ಸಿಗ್ತಾ ಇವೆ. ಸೊ ಅನಾರೋಗ್ಯ ನಿಧಾನವಾಗಿ ಕಡಿಮೆ ಆಗ್ತಾ ಬಂದು ಒಂದು ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ಖಂಡಿತವಾಗಿಯೂ ಇನ್ನು ಮೇಲೆ ಜನವರಿ ತಿಂಗಳಿಂದ ಐ ಥಿಂಕ್ ನಿಮಗೆ ಆ ವಿಷಯದಲ್ಲಿ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಇರದೇ ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ಸಣ್ಣ ಪುಟ್ಟ ಸಮಸ್ಯೆ ಇತ್ತು ಅಂತಂದರೂ ಕೂಡ ನೀವು ವೈದ್ಯರನ್ನು ಸಂಪರ್ಕಿಸಿ ಪರಿಹಾರವನ್ನು ಪಡೆದುಕೊಳ್ಳಿ. ಅದರ ಜೊತೆಗೆ ವಿಶೇಷವಾಗಿ ಏನಾದರೂ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೆ ಮೃತ್ಯುಂಜಯ ಮಂತ್ರವನ್ನು ಪಠನ ಮಾಡಿಕೊಳ್ಳಿ. ಅದರಿಂದಲೂ ಕೂಡ ನೀವು ಆರೋಗ್ಯದಲ್ಲಿ ಗಮನಾರ್ಹವಾದಂಥ ಒಂದಷ್ಟು ಬದಲಾವಣೆಯನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಯಾವಾಗಲೂ ಮಾಡ್ತಾ ಬನ್ನಿ. ಆಗಲೇ ನಾನು ಹೇಳಿದೆ, ಇನ್ನು ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ಹಣದ ವಿಷಯದಲ್ಲಿ ಬಂದಾಗ ಈ ಮಾಸದಲ್ಲಿ ಸ್ವಲ್ಪ ನಿಮಗೆ ಪರಿಶ್ರಮದಿಂದ ಧನಪ್ರಾಪ್ತಿಯಾಗುವಂಥ ಯೋಗ, ಧನ ಖಂಡಿತವಾಗಿ ಬರುತ್ತೆ. ಆದರೆ ಸ್ವಲ್ಪ ಹೆಚ್ಚಿಗೆ ಒತ್ತಡವನ್ನು ತೆಗೆದುಕೊಂಡು ಕೆಲಸವನ್ನು ಮಾಡತಕ್ಕದ್ದು. ಸೊ ಹಾಗೆ ಮಾಡಿದ್ರೆ ನಿಮಗೆ ವ್ಯಾಪಾರದಲ್ಲೂ ಕೂಡ ಚೆನ್ನಾಗಿರುತ್ತೆ. ಉದ್ಯೋಗ ಅಂತಂದರೆ ನೌಕರಿಯಲ್ಲಿ ಮಾಡ್ತಾ ಇದ್ದಾಗಲೂ ಕೂಡ ಸ್ವಲ್ಪ ಪ್ರೆಷರ್ ಇದೆ ನಿಮಗೆ ಅಲ್ಲಿ ಉದ್ಯೋಗದಲ್ಲಿ. ಸೊ ಅದನ್ನು ಮೇಂಟೈನ್ ಮಾಡಿಬಿಟ್ಟು ಅದನ್ನು ನಿಭಾಯಿಸಿಕೊಳ್ಳಿ. ಅದು ನಿಮಗೆ ಲಾಭವಾಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಮತ್ತು ನಿಮ್ಮ ಎಲ್ಲ ಕ್ಷೇತ್ರದಲ್ಲೂ ಈ ಒಂದು ಮಾಸದಲ್ಲಿ ನಿಮಗೆ ಯಾರು ಸಹಕಾರವನ್ನು ಕೊಡಬೇಕೋ ಅವರು ಖಂಡಿತವಾಗಿಯೂ ಸಹಕಾರವನ್ನು ಮುಂದುವರಿಸ್ತಾರೆ. ಮಿತ್ರರು, ಬಾಂಧವರು ಅಥವಾ ನಿಮ್ಮ ಕುಟುಂಬದಲ್ಲೂ ಕೂಡ ಹೆಂಡತಿ ಮಕ್ಕಳ ಸಹಕಾರ ನಿಮಗೆ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಆಗುತ್ತೆ. ಸೊ ಎಲ್ಲರೂ ಕೋಆಪರೇಷನ್ ಮಾಡಿದ್ರು ಅಂತಂದರೆ ಯಾವುದೇ ಕೆಲಸ ನಿಮಗೆ ಟಫ್ ಆಗೋದಿಲ್ಲ, ಅದು ಈಸಿಯಾಗಿ ಆಗ್ತಾ ಹೋಗುತ್ತೆ. ಈ ಒಂದು ತಿಂಗಳಲ್ಲಿ ಸ್ವಲ್ಪ ಏನಾದರೂ ವಿಶೇಷವಾದಂಥ ಖರೀದಿಗಳಿತ್ತು ಅಂತಂದರೆ, ಆಸ್ತಿ ವಾಹನಾದಿಗಳಿರಬಹುದು ಅಥವಾ ಬಿಗ್ ಇನ್ವೆಸ್ಟ್ಮೆಂಟ್ ಏನಾದರೂ ಇತ್ತು ಅಂದರೂ ಕೂಡ ಸ್ವಲ್ಪ ವಿಚಾರ ಮಾಡಿ ಮುಂದುವರಿರಿ. ಅಥವಾ ಅದನ್ನು ಮಾಡದೇ ಇದ್ದರೂ ಕೂಡ ತುಂಬ ಒಳ್ಳೆಯದು. ಇನ್ನೂ ಸ್ವಲ್ಪ ವೇಟ್ ಮಾಡಿ, ಅದರಿಂದ ನಿಮಗೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಇನ್ನು ಈ ಜನವರಿ ತಿಂಗಳಲ್ಲಿ ಸ್ವಲ್ಪ ಶತ್ರುಗಳ ಮೇಲೆ ನೀವು ಪ್ರಾಬಲ್ಯವನ್ನು ಸಾಧಿಸ್ತೀರಾ ಅಂತ ಕಾಣಿಸ್ತಾ ಇದೆ. ಅಂದರೆ ಶತ್ರುಗಳ ಮೇಲೆ ಅಂತಲೇ ಅಲ್ಲ, ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಯಾರೇ ಇರಬಹುದು, ಉದ್ಯೋಗ ಕ್ಷೇತ್ರದಲ್ಲಿರಬಹುದು ಅಥವಾ ವ್ಯಾಪಾರದಲ್ಲಿ ನಿಮ್ಮ ಕಾಂಪಿಟೇಷನ್ ಮಾಡುವಂಥವ್ರು ಇರಬಹುದು, ಅಲ್ಲಿ ನಿಮ್ಮ ಬಲ ಜಾಸ್ತಿ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅದು ನಿಮಗೆ ತುಂಬ ಅನುಕೂಲಕರವಾಗಿ ಇರುತ್ತೆ. ಸ್ವಲ್ಪ ಅಜಾಗರೂಕತೆಯನ್ನು ಖಂಡಿತವಾಗಿಯೂ ವಹಿಸಬೇಡಿ.
ಅಪಘಾತವಾಗುವಂತಹ ಸಾಧ್ಯತೆ, ಗಾಯವಾಗುವಂತಹ ಸಾಧ್ಯತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಕೂಡ ಅಜಾಗರೂಕತೆ ಮಾಡಿಕೊಳ್ಬೇಡಿ. ಇಲ್ಲದೇ ಇದ್ದರೆ ಸ್ವಲ್ಪ ತೊಂದರೆ ನಿಮಗೆ ಖಂಡಿತವಾಗಿಯೂ ಆಗುತ್ತೆ. ಆನ್ಲೈನ್ ವ್ಯವಹಾರ ಏನಾದರೂ ಮಾಡ್ತಾ ಇದ್ರಿ ಅಂತಂದರೆ ಅದರಲ್ಲೂ ಕೂಡ ನೀವು ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಇಲ್ಲದೇ ಇದ್ದರೆ ಇಲ್ಲಿ ಮೋಸ ಹೋಗಿ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ತುಂಬ ದಟ್ಟವಾಗಿದೆ. ಅಲ್ಲಿ ಅನಾವಶ್ಯಕವಾಗಿ ಹೆಚ್ಚಿನ ಹಣಕ್ಕೆ ಅಪೇಕ್ಷೆಯನ್ನು ಖಂಡಿತವಾಗಿಯೂ ಪಡಬೇಡಿ. ಅನಾಯಾಸವಾದಂಥ ಲಾಭವನ್ನು ಅಪೇಕ್ಷೆ ಮಾಡಿಕೊಳ್ಬೇಡಿ. ಎಷ್ಟು ಬೇಕೋ ಅಷ್ಟೇ ಲಾಭಕ್ಕೆ ನೀವು ಒಂದು ಮನಸ್ಸನ್ನು ತಯಾರಿ ಮಾಡಿಕೊಳ್ಳಿ. ಸೊ ಇಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಿದ್ರೆ ನೀವು ಮೋಸ ಹೋಗಿ ಅಲ್ಲಿ ನಿಮಗೆ ನಷ್ಟವಾಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಸೊ ಇದರ ಬಗ್ಗೂ ಕೂಡ ನೀವು ಕಾಳಜಿಯನ್ನು ವಹಿಸ್ಕೊಳ್ಳಿ. ಇನ್ನು ಅವಿವಾಹಿತರಿಗೆ ಸ್ವಲ್ಪ ವಿವಾಹ ಯೋಗ ಇನ್ನೂ ಸ್ವಲ್ಪ ವಿಳಂಬವಾಗುವಂತಹ ಸಾಧ್ಯತೆ. ಪ್ರಯತ್ನವನ್ನು ಜಾಸ್ತಿ ಮಾಡಿಕೊಳ್ಳಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಸೊ ಅದರಿಂದಲೂ ಕೂಡ ನಿಮಗೆ ವಿವಾಹ ಯೋಗದಲ್ಲಿ ಪರಿಣಾಮಕಾರಿ ಬದಲಾವಣೆಯನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ಈ ಒಂದು ಮಾಸದಲ್ಲಿ ಸ್ವಲ್ಪ ಗುರು ಅನುಗ್ರಹ ಖಂಡಿತವಾಗಿಯೂ ನಿಮಗೆ ಬೇಕು. ಅದಕ್ಕಾಗಿ ಗುರುಕ್ಷೇತ್ರಕ್ಕೆ ದರ್ಶನವನ್ನು ಕೊಡಿ, ದರ್ಶನವನ್ನು ಮಾಡಿಕೊಳ್ಳಿ. ಒಂದು ಮಂತ್ರಾಲಯಕ್ಕೆ ಹೋಗಿಬಿಟ್ಟು ಗುರುವಾರದ ದಿವಸ ಮಂತ್ರಾಲಯಕ್ಕೆ ಹೋಗಿ ಒಂದಷ್ಟು ದರ್ಶನಾದಿಗಳನ್ನು ಪ್ರದಕ್ಷಿಣೆಯನ್ನು ಮಾಡಿಕೊಂಡಿದ್ದಾದರೆ ಗುರು ಅನುಗ್ರಹ ಖಂಡಿತವಾಗಿಯೂ ಆಗುತ್ತೆ. ಆಗದೇ ಇರುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಸುಲಭವಾಗುತ್ತೆ. ಇನ್ನೂ ಒಂದು ಗ್ರಹ ಅಂತಂದರೆ ರಾಹು ದೋಷ ಕೂಡ ಈ ಮಾಸದಲ್ಲಿರುವಂಥ ಸಾಧ್ಯತೆ ಇದೆ. ಸೊ ರಾಹುವಿಗೆ ಸಂಬಂಧಪಟ್ಟಂಥ ಪರಿಹಾರವನ್ನು ಕೂಡ ಮಾಡಿಕೊಳ್ಳಿ. ಓಂ ರಂ ರಾಹವೇ ನಮಃ ಈ ಮಂತ್ರವನ್ನು ಯಾವುದಾದ್ರೂ ಮಹತ್ವದ ಕೆಲಸ ಇತ್ತು ಅಂತಂದರೆ ಅವತ್ತಿನ ಬೆಳಗಿನ ದಿವಸ ಸ್ನಾನ ಆದ ತತ್ಕ್ಷಣ ಇದನ್ನು 108 ಸಾರಿ ಮಾಡಿಬಿಟ್ಟು ಕೆಲಸಕ್ಕೆ ಹೋದರೆ ಕೆಲಸದಲ್ಲಿ ವಿಘ್ನಗಳು ಬರದೇ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಈ 2 ಗ್ರಹಗಳ ಆರಾಧನೆಯನ್ನು ಈ ಒಂದು ಮಾಸದಲ್ಲಿ ಮಾಡಿದ್ದಾದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಮತ್ತೆ ಭೇಟಿಯಾಗೋಣ.